ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಗೋಲಾಕಾರವಾದ ಸೃಷ್ಟಿಯಲ್ಲಿ ಓಂಕಾರ ಜ್ಯೋತಿಯಿಂದ ಉದಯಿಸಿದ ಪಂಚಬ್ರಹ್ಮನ ಮನು ಮಯ ತ್ರಷ್ಟಿ ಶಿಲ್ಪಿ ವಿಶ್ವಜ್ಞ ಎಂಬ 5 ಮುಖಗಳಲ್ಲಿ ಮನು ಮತ್ತು ಮಯರ ಮುಖಗಳಿಂದ ಉದಯಿಸಿದ ಹರಿಹರರ ಮಿಲನದಿಂದ ಜನ್ಮ ತಾಳಿದವನೇ ಶ್ರೀ ಮಣಿಕಂಠ ಸ್ವಾಮಿ. ಈ ವಿಶಾಲವಾದ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಇನ್ನೂ ಭಕ್ತಿ ಭಾವನೆ ಪ್ರಜ್ವಲಿಸುತ್ತಿದೆ. ನಮ್ಮಲ್ಲಿರತಕ್ಕಂಥ ದುಷ್ಟ ಗುಣಗಳನ್ನು ತೊಲಗಿಸಿ ಸತ್ಯಗುಣ ಪೂರಿತವಾಗಿರಲು ಅನೇಕ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬರಬಹುದು. ಜಾತಿ ಮತ ಭೇದಗಳನ್ನು ಮರೆತು ವಿಶಾಲ ಹೃದಯದಲ್ಲಿ ಯಾತ್ರಿಕರು ಭಯ ಭಕ್ತಿ ವಿಶ್ವಾಸ ಆಚಾರ ಅನುಷ್ಠಾನ ಮೂಲಕ ಮಾಲೆ ಧರಿಸಿ ಈ ಶಬರಿಮಲೆ ಯಾತ್ರೆಗೆ ಹೊರಡುತ್ತಾರೆ. ಆ ದೇವರನ್ನು ದರ್ಶಿಸಲು ಭಕ್ತರು ಬರುವ ಕಷ್ಟಗಳನ್ನು ಸಹಿಸಿಕೊಂಡು ವ್ರತಾನುಷ್ಠಾನಗಳನ್ನು ಆಚರಿಸಿ ಶುದ್ಧಿಯಾಗಿ ಹಗಲು ರಾತ್ರಿ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುತ್ತಾ ಪೂಜಿಸುತ್ತಾ ಸುಮಾರು 60 ದಿನಗಳು ಮನಸ್ಸಿನಲ್ಲಿ ತದೇಕ ಧ್ಯಾನದಿಂದ ಶ್ರೀ ಸ್ವಾಮಿ ಅಯ್ಯಪ್ಪನನ್ನು ಪೂಜಿಸಿ ಪ್ರತಿಯೊಬ್ಬ ಭಕ್ತನು ಒಂದು ದಿವ್ಯ ಶಕ್ತಿಯನ್ನು ಪಡೆಯುತ್ತಾನೆ. ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ ಇವತ್ತು. ಅದರಲ್ಲಿ ಸಂಪೂರ್ಣ ಭಕ್ತಿ ಹುಟ್ಟಬೇಕು ಅಲ್ಲವೇ? ಕೆಲವರು ಶಬರಿಮಲೆ ಯಾತ್ರಿಕರು ಶಬರಿಮಲೆ ಯಾತ್ರೆಯನ್ನು ಒಂದು ವಿಲಾಸ ಯಾತ್ರೆ ಎಂದು ಭಾವಿಸಿ ಹೋಗುತ್ತಾರೆ. ಏನೋ ಸ್ವಲ್ಪ ದಿನಗಳು ದೀಕ್ಷೆ ತೆಗೆದುಕೊಂಡರೆ ಅಥವಾ ಮಾಲೆಯನ್ನು ಹಾಕಿಕೊಂಡರೆ ಹೆಸರು ಪಡೆದು 4-6 ಜನರ ಜೊತೆ ಸೇರಿ ಎಸಿ ಕಾರಿನಲ್ಲಿ ಹೋಗಿ ಬರುತ್ತಾರೆ. ಇದರಿಂದ ಭಕ್ತಿ ಹುಟ್ಟುವುದಿಲ್ಲ. ಶಬರಿಮಲೆ ಯಾತ್ರೆ ಮಾಡಬೇಕೆನ್ನುವ ಭಕ್ತಾದಿಗಳು ಮಾಲೆ ಹಾಕುವಕ್ಕಿಂತ ಮುಂಚೆ ಅವರು ತಮ್ಮ ತಂದೆ ತಾಯಿ ಅಥವಾ ಮನೆಯಲ್ಲಿರತಕ್ಕಂಥ ದೊಡ್ಡವರ ಅನುಮತಿ ಪಡೆಯಬೇಕು. ಮೊದಲು ಹಲವು ಪರ್ಯಾಯಗಳ ಶಬರಿಮಲೆ ಯಾತ್ರೆ ಮಾಡಿ ಬಂದ ಸದ್ಗುಣವಂತನಾದ ಒಬ್ಬ ಗುರುಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಅವರ ಆಜ್ಞಾನುಸಾರವಾಗಿ ಕಾರ್ತಿಕ ಮಾಸದ ಮೊದಲನೇ ದಿನ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆ ಗುರುಸ್ವಾಮಿಯ ಮೂಲಕ ಮಾಲಾಧಾರಣೆ ಮಾಡಬೇಕು. ಮಾಲೆ ಧರಿಸಿದ ನಂತರ ಅವರ ಯಾವುದೇ ಮಾಲೆ ಧರಿಸಲು ಕಾರ್ತಿಕ ಮಾಸದ ಮೊದಲನೇ ದಿನ ಶ್ರೇಷ್ಠ. ಆ ದಿನ ತಿಥಿ ವಾರ ನಕ್ಷತ್ರ ಯಾವುದೇ ಆಗಿದ್ದರೂ ಪರವಾಗಿಲ್ಲ. ಆ ದಿನ ಬಿಟ್ಟರೆ ಮಾಲೆ ಧರಿಸಬೇಕೆಂದು ಕೋರಿರುವರು ಕಾರ್ತಿಕ ಮಾಸದ 19 ದಿನಗಳ ಒಳಗಾಗಿ ಶುಭ ದಿನ ನೋಡಿ ಧರಿಸಬಹುದು. ಪ್ರತಿಯೊಬ್ಬ ಭಕ್ತನು 41 ದಿನಗಳ ದೀಕ್ಷೆ ತೆಗೆದುಕೊಳ್ಳಬೇಕು. 108 ಮಣಿಗಳ ತುಳಸಿ ಅಥವಾ ರುದ್ರಾಕ್ಷಿಯ ಅಯ್ಯಪ್ಪ ಸ್ವಾಮಿಯ ಮುದ್ರೆ ಇರುವ ಮಾಲೆಯನ್ನು ಧರಿಸಬೇಕು. ಮಾಲೆ ಧರಿಸುವ ಸ್ವಾಮಿ ಅಯ್ಯಪ್ಪ ಭಕ್ತರಿಗೆ ಅನೇಕ ವ್ರತ ನಿಯಮಗಳಿವೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಬ್ರಹ್ಮಚರ್ಯ ವ್ರತ. ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿಯ ವೀರ ಮಣಿಕಂಠನಾಗಿ ಅವತರಿಸಿ ಜನ್ಮವೆಲ್ಲ ಬ್ರಹ್ಮಚಾರಿಯಾಗೇ ಕಳೆದವರು. ಆನಂದ ಮುದ್ರೆಗಳನ್ನು ಸೂಚಿಸುತ್ತಾ ಅಮರರಾಗಿ ಇರುವ ಸ್ಥಿತಿಯೇ ಬ್ರಹ್ಮಚರ್ಯಕ್ಕೆ ನಿರ್ದೇಶನ. ಅಂಥ ಸ್ವಾಮಿಗಳನ್ನು ದರ್ಶಿಸಲು ಮಾಲೆ ಧರಿಸುವ ಭಕ್ತರೆಲ್ಲರೂ ಮನಸ ವಾಚ ಕಾರ್ಯಾನುಷ್ಠಾನಕ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಲೇಬೇಕು. ಯಾರಿಗೇ ಆಗಲಿ ಜನ್ಮಾಂತರವು ಬ್ರಹ್ಮಚರ್ಯ ವ್ರತ ಅನುಸರಿಸುವುದು ಕಷ್ಟ. ಸರ್ವರನ್ನು ತ್ಯಜಿಸಿದ ವಿಶ್ವಾಮಿತ್ರನೇ ಮೇನಕೆ ಅಂದಚಂದವನ್ನು ನೋಡಿ ಆಕರ್ಷಿತನಾದವನಲ್ಲವೇ? ಇಂದ್ರಿಯ ನಿಗ್ರಹವನ್ನು ಮಾಡಿದವನು ಮಹಿಳೆಯರೆಂದು ಪೂಜಿಸಲ್ಪಡುತ್ತಾರೆ. ಬ್ರಹ್ಮಚರ್ಯವು ತೇಜಸ್ಸನ್ನು ಓಜಸ್ಸನ್ನು ಕೊಡುತ್ತದೆ. ಅದೂ ಅಲ್ಲದೆ ಅಹಿಂಸೆ ಮತ್ತು ಸತ್ಯ ಒಂದು ನಾಣ್ಯದ 2 ಭಾಗಗಳು. ಅಹಿಂಸೆಯನ್ನು ಆಚರಿಸಿದರೆ ಅದಕ್ಕೆ ಸತ್ಯವನ್ನು ಸೇರಿಸಿಕೊಳ್ಳಬಹುದು. ಹಾಗೆ ಸತ್ಯವನ್ನು ಆಚರಿಸಿದರೆ ಅಹಿಂಸೆಯನ್ನು ಹೊಂದಬಹುದು. ಸತ್ಯವನ್ನು ಲಕ್ಷ್ಯದಲ್ಲಿಟ್ಟರೆ ಅದಕ್ಕೆ ಅಹಿಂಸಾ ಮಾರ್ಗವಾಗುತ್ತದೆ. ಅಹಿಂಸೆಯನ್ನು ಮುರಿಯುವ ಆಯುಧವನ್ನು ವೀರರು ಕೂಡ ಮುಟ್ಟುವುದಿಲ್ಲ. ಅಹಿಂಸೆ ಎಂದರೆ ಮಾಂಸಾಹಾರ ವಿಸ್ಮರಣೆಯ ಒಂದು ಮಾತ್ರವೇ ಅಲ್ಲದೆ ಅದು ವಿಶಾಲವಾದ ತಾತ್ಪರ್ಯ ತುಂಬಿದೆ. ಪದಗಳು ಸ್ವಪ್ನದಲ್ಲೂ ಕೂಡ ಜೀವ ಶ್ರಮಿಸಬೇಕು. ಸಂಬಂಧ ಬಾಂಧವ್ಯದರ ಹತ್ತಿರ ತೋರಿಸಿದ ಪ್ರೇಮವನ್ನು ಅಪರಿಚಿತರಿಗೂ ಹತ್ತಿರ ಅಪೇಯವಾಗಿ ಇರಬೇಕು. ಅಹಿಂಸೆಯ ತರಹ
ಸತ್ಯಾಚರಣೆ ಅತಿ ಮುಖ್ಯವಾದದ್ದು. ಸತ್ಯಮೇವ ಜಯತೆ ಎನ್ನುವುದು ನಾಣ್ಣುಡಿ. ಮಂಡಲ ಪೂಜೆ ಮಾಡುವವರು ತಪ್ಪದೆ ಇದನ್ನೆಲ್ಲ ಆಚರಿಸಬೇಕು. ಯಾತ್ರೆಗೆ ಹೊರಡುವ ಮುಂಚೆ ಪ್ರತಿಯೊಬ್ಬರು ಅವರವರ ಸ್ವಗೃಹದಲ್ಲಿ ಶಕ್ತಿ ಅನುಸಾರವಾಗಿ ಕನ್ನಿ ಪೂಜೆ ಮಾಡಬೇಕು. ಗುರುಸ್ವಾಮಿಯ ಆದೇಶದ ಪ್ರಕಾರ ಈ ಪೂಜೆ ಮಾಡಬೇಕು. ಈ ಪೂಜೆಗೆ ಭಕ್ತ ಮಿತ್ರರನ್ನು ಕರೆದು ಪ್ರಸಾದ ಹಂಚಬೇಕು. ಇರುಮುಡಿ ಪೂಜೆ ಎಂದು ಎಲ್ಲರೂ ಸೇರಿ ಮಾಡುತ್ತಾರೆ. ಇದನ್ನು ವಿಳಕ್ಕು ಪೂಜೆ ಎಂದು ಸಹ ಕರೆಯುತ್ತಾರೆ. ದೀಕ್ಷೆ ಕಾಲದಲ್ಲಿ ಬಂದು ವರ್ಗದವರು ಮರಣ ಸಂಭವಿಸಿದರೆ ದೀಕ್ಷೆ ಕಾಲದಲ್ಲಿ ಬಂಧು ವರ್ಗದವರು ಮರಣ ಸಂಭವಿಸಿದರೆ ಮಾಲೆ ವಿಸರ್ಜಿಸಿ ಪಾಲ್ಗೊಳ್ಳಬಹುದು. ಸೂತಕ ಕಳೆದ ಮೇಲೆ ಮತ್ತೆ ಮಾಲೆ ಧರಿಸಬಹುದು. ಅಂದರೆ ನಾವು ಬಂಧುಗಳಾಗಿದ್ದರೂ ಅವರ ಹತ್ತಿರ ನಮಗೆ ಮಾತುಕತೆ ಇಲ್ಲ, ಅವರು ನಮಗೆ ಸಂಬಂಧವೇ ಇಲ್ಲ ಅನ್ನುವುದಿಲ್ಲ. ನಾವು ಸಂಬಂಧವನ್ನು ಮುರಿದಿದ್ದೇವೆ ಅನ್ನುವುದಕ್ಕೆ ಬರುವುದಿಲ್ಲ. ಆದ್ದರಿಂದ ನಮಗೆ ಮೈಲಿಗೆ ಇಲ್ಲ ಎಂದು ಮಾಲೆ ವಿಸರ್ಜನೆ ಮಾಡದೆ ಹಾಗೆ ಶಬರಿಮಲೆಗೆ ಹೋಗುವುದಾಗಲಿ ಮಾಡಕೂಡದು. ಹಾಗೆ ಶಬರಿಮಲೆಗೆ ಹೊರಡುವುದು ಅಪಚಾರ. ತಾಯಿ ತಂದೆಯರು ಮರಣಕ್ಕೆ 1 ವರ್ಷ ಸೂತಕ, ಹೆಂಡತಿಗೆ 6 ಮಾಸಗಳು, ಸೋದರರಿಗೆ 6 ವಾರಗಳು, ಹೆತ್ತ ಮಕ್ಕಳಾದರೆ 1 ಮಂಡಲ, ದೂರದ ಸಂಬಂಧಿಗಳಾದರೆ 30 ದಿನಗಳು. ಆ ದಿನಗಳಲ್ಲಿ ನಿತ್ಯ ಪೂಜೆ ಜರುಗುವ ದೇವಾಲಯಕ್ಕೂ ಹೋಗುವುದು ನಿಷೇಧ. ಯಾರೂ ಈ ನಿಯಮಗಳನ್ನು ಉಲ್ಲಂಘಿಸಬಾರದು. ಭಕ್ತಾದಿಗಳು ಮಾಲೆ ಧರಿಸುವ ಸಂಕಲ್ಪ ಮಾಡಿಕೊಂಡ ಮೇಲೆ ಅದಕ್ಕಿರುವ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ಮನೆಯನ್ನು ಶುದ್ಧಗೊಳಿಸಿ ಗೋಮೂತ್ರವನ್ನು ಎಲ್ಲೆಡೆ ಸಿಡಿಸಿ ಶುಚಿಗೊಳಿಸಬೇಕು. ಇದು ಸಂಪ್ರದಾಯವಾಗಿದೆ. ಕಾರ್ತಿಕ ಮಾಸದಲ್ಲಿ ಮಾಲಾಧಾರಣೆಯಾದರೆ ಶುಭ ಉಂಟಾಗುತ್ತದೆ. ಮಾಲೆ ಧರಿಸುವ ದಿನ ಮುಂಜಾನೆ ಎದ್ದು ಮಡಿಯುಟ್ಟು ಕಪ್ಪು ಅಥವಾ ನೀಲಿ ವಸ್ತ್ರವನ್ನು ಧರಿಸಬೇಕು. ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಎಲ್ಲಾ ಗುರು ಹಿರಿಯರ ಆಶೀರ್ವಾದ ಪಡೆದು ಮನೆ ಹಿರಿಯರೊಂದಿಗೆ ದೇವರ ಸನ್ನಿಧಿಗೆ ತೆರಳಿ ಗುರುಸ್ವಾಮಿಯಿಂದ ಮಾಲೆ ಹಾಕಿಸಿಕೊಳ್ಳಬೇಕು. ಮಾಲೆ ಧರಿಸಿದ ಗುರುಸ್ವಾಮಿಗೆ ಪಾದಕ್ಕೆರೆಗೆ ನಮಸ್ಕರಿಸಬೇಕು. ಈ ದೇಹ ಒಂದು ರಥ, ಬುದ್ಧಿ ಆ ರಥದ ಸಾರಥಿ, ಇಂದ್ರಿಯಗಳೇ ಆ ರಥಕ್ಕೆ ಕಟ್ಟಿರುವ ಕುದುರೆಗಳು. ಆದುದರಿಂದ ಬುದ್ಧಿಯನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕೇ ಹೊರತು ನಾವು ಬುದ್ಧಿ ಹಿಡಿತದಲ್ಲಿರಬಾರದು. ಬುದ್ಧಿಯನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ರಥವನ್ನು ಸದ್ಗತಿಯ ಮಾರ್ಗದಲ್ಲಿ ಸುಗಮವಾಗಿ ನಡೆಸಬೇಕು. ಸದ್ಗತಿ ಮಾರ್ಗದಲ್ಲಿ ನಡೆಸುವ ಒಂದು ಪ್ರಯತ್ನವೇ ಈ ವ್ರತಗಳ ನಿಯಮ, ಈ ವ್ರತಗಳ ಉದ್ದೇಶ. 41 ದಿನ ಅಂದರೆ 1 ಮಂಡಲ ಅವಧಿಯ ಸನ್ಯಾಸಿಯಂತೆ ಸಾಧು ಸಂತನಂತೆ ದೇವರ ಆರಾಧನೆ ಮಾಡಿ ಅನ್ಯನ್ಯವಾಗಿರುವ ಕೃಪೆಗೆ ಪಾತ್ರರಾಗಬೇಕನ್ನುವುದೇ ಶಬರಿಮಲೆ ಯಾತ್ರೆಯ ಉದ್ದೇಶ. ವಿನಯ ಸೌಜನ್ಯವೇ ನಿಜ ಭಕ್ತರ ಲಕ್ಷಣ. ಮಾಲೆ ಧರಿಸಿದ ನಂತರ 41 ದಿನಗಳವರೆಗೆ ಭಕ್ತರು ಶ್ರದ್ಧಾನುಸಾರವಾಗಿ ಶುಭ್ರವಾಗಿ ವ್ರತವನ್ನು ಭಯಭಕ್ತಿಯಿಂದ ಆಚರಿಸಬೇಕು. ಹಲವರಿಗೆ ಹಲವು ಕಾಯಕಗಳಿರುತ್ತವೆ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಚನದಂತೆ ಎಲ್ಲಾ ಭಕ್ತರು ವ್ರತವನ್ನು ಮುಂದಿಟ್ಟುಕೊಂಡು ಕಾಯಕವನ್ನು ನಿಲ್ಲಿಸಬಾರದು. ತಾವು ಮಾಡುವುದು ಯಾವುದೇ ಕೆಲಸವಾಗಲಿ ಅದು ಅರ್ಥಪೂರ್ಣವಾಗಿ ಸನ್ಮಾರ್ಗದಲ್ಲಿದ್ದರೆ ಸಾಕು. ವ್ರತಿಕರು ತಮ್ಮ ವ್ರತಾಚರಣೆ ಅವಧಿಯಲ್ಲಿ ತಮ್ಮ ಕೆಲಸ ಕಾರ್ಯವನ್ನು ಎಂದಿನಂತೆ ಸದಾ ನಡೆಸಬಹುದು. ಕಾರ್ತಿಕ ಮಾರ್ಗಶಿರ ಯಾತ್ರೆಗೆ ಶುಭ ಕಾಲವಾಗಿದೆ. ಇದರಲ್ಲಿ ಶುಕ್ಲ ಪಕ್ಷವೇ ಶ್ರೇಷ್ಠವಾದದ್ದು. ಮಾರ್ಗಶಿರ ಪಂಚಮಿ ಉತ್ತರ ನಕ್ಷತ್ರ ಶನಿವಾರ ವೃಶ್ಚಿಕ ಲಗ್ನದಂದು ಅಯ್ಯಪ್ಪನ ಅವತಾರವಾಯಿತು. ಈ ಶುಭ ದಿನದ ನೆನಪಿಗಾಗಿ ಮಕರ ಜ್ಯೋತಿ ದರ್ಶನವಾಗುತ್ತದೆ. ಕಾರ್ತಿಕದಿಂದ ಆರಂಭಿಸಿ ವೃಶ್ಚಿಕ ಧನುಷ ಮಕರ ಮಾಸಗಳಲ್ಲಿ ಮಂಡಲ ಪೂಜೆ ನಡೆಯುತ್ತದೆ. ಯಾತ್ರಾರ್ಥಿಗಳು ಎಲ್ಲಾ ಸಂದರ್ಭಗಳಲ್ಲೂ ಗುರುಗಳ ಮಾರ್ಗದರ್ಶನತೆ ನಡೆಯತಕ್ಕದ್ದು. ಶ್ರೀಗಂಧ ಪರಿಮಳ. ಶ್ರೀಗಂಧ ಪರಿಮಳ ಎಂಬ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಗಳನ್ನು ಹೊರತರಲು ಶ್ರಮಿಸಿದಂತ ರಾಮ್ ಸ್ವಾಮಿ ಕುದಾಂಪುರ್, ಅಡಿಕಿ ಸ್ವಾಮಿ ಮಸಳಿ ಹಾಗೂ ಮಲ್ಲು ಸ್ವಾಮಿ ಹಾಗೂ ಶ್ರೀಕಾಂತ್ ಪತ್ತಾರ್ ಸ್ವಾಮಿ ಹಾಗೂ ವಾಸು ಗುರುಸ್ವಾಮಿಗಳಿಗೆ ಕೃತಜ್ಞತೆ ಅರ್ಪಿಸುತ್ತಾ ಈ ಶ್ರೀಗಂಧ ಪರಿಮಳ ಎಲ್ಲ ಕಡೆ ಪರಿಮಳ ಬೀರಲೆಂದು ಹಾರೈಸುತ್ತಾ ಅವರಿಗೆ ಇನ್ನೂ ಹೆಚ್ಚಿನ ಈ ಶ್ರೀಗಂಧ ಪರಿಮಳ ಎಲ್ಲೆಡೆ ಕರ್ನಾಟಕ ತುಂಬ ಬೀರಲೆಂಬ ಆಶೆ ಇಟ್ಟು ಈ ಕ್ಯಾಸೆಟಿನ ಬಿಡುಗಡೆಗಾಗಿ ಶ್ರಮಿಸಿದಂತ ಎಲ್ಲಾ ಮಹಿಳೆಯರಿಗೆ ಕೃತಜ್ಞತೆ ಅರ್ಪಿಸುತ್ತೇನೆ.